ಮಹದೇವಪ್ಪ ಯಾದವಾಡ ಕಚೇರಿ ಕಳ್ಳತನ. ತಡರಾತ್ರಿ ಬೀಗ ಮುರಿದು ಕಳ್ಳತನ ಮಾಡಿದ ದುಷ್ಕರ್ಮಿಗಳು. ಮುಸುಕುದಾರಿಗಳಿಂದ ಕಳ್ಳತನ ನಡೆದಿರೋ ಬಗ್ಗೆ ಪೊಲೀಸರಿಗೆ ಮಾಹಿತಿ. ಸ್ಥಳಕ್ಕೆ ಶ್ವಾನದಳ ರಾಮದುರ್ಗ ಪೊಲೀಸರು ಭೇಟಿ ಪರಿಶೀಲನೆ. ಕಚೇರಿ ಇಲ್ಲ ದಾಖಲೆಗಳನ್ನು ದೋಚಿರೋ ಕಳ್ಳರು. ಸಮಾಜ ಸೇವಕರು ಮತ್ತು ಯುವ ನಾಯಕರಾದ ಮಹಂತೇಶ್ ಉಜನಿ ಅವರಿಂದ ಮತಯಾಚನೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಮಾಶಾಳ ಗ್ರಾಮದಲ್ಲಿ ಯುವ ಮುಖಂಡರಾದ ಮಹಂತೇಶ್ ಉಜನಿ ಅವರ ನೇತೃತ್ವದಲ್ಲಿ ವಾರ್ಡ್ ನಂಬರ್ 5ರಲ್ಲಿ ಮನೆ ಮನೆ ತೆರಳಿ ಮತ ನೀಡಲು ಕೇಳಿಕೊಳ್ಳಲಾಯಿತು. ಮಹಂತೇಶ್ ಉಜನಿ ಅವರು ಮಾತನಾಡಿ, ನನ್ನ ಸಾಮಾಜಿಕ ಕೆಲಸಗಳನ್ನು ಸಹಿಸಲಾಗದೆ ಕೆಲ ಜನರು ಅಪಪ್ರಚಾರ ಮಾಡುತ್ತಿದ್ದು ಜನತೆ ಅವರಿಗೆ ಉತ್ತರ ನೀಡಲಿದ್ದು 20 ವರ್ಷ ಆಡಳಿತ ಮಾಡಿದವರು ಯಾವುದೇ ಕೆಲಸ ಮಾಡದಿರುವುದು ನಮ್ಮ ಊರಿನ ಸಮಸ್ಯೆಗಳಿಗೆ ಕಾರಣವಿದೆ. ಮುಂದಿನ ದಿನಗಳಲ್ಲಿ ಜನಸೇವೆ ಮಾಡಲು ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಮನವಿ ಮಾಡಿಕೊಂಡರು. ಬಸ್ಸು ಚಪ್ಪಳಗೆ ನಿಂತಾರ, ಅವರಿಗೆಲ್ಲರೂ ಓಟ್ ಹಾಕಿ ಆರಿಸ್ತರ್ಬೇಕಂತ ಹೇಳಿ ನಮ್ಗೆ ದಿವಸ ಈ ಗ್ರಾಮ ಪಂಚಾಯತಿ ಚುನಾವಣೆ 2020ರದ ಏನು ಚುನಾವಣೆ ನಡೀತಾ ಇದೆ ಮಾಶಾಳ ಗ್ರಾಮದಲ್ಲಿ ವಾರ್ಡ್ ನಂಬರ್ 5ರಲ್ಲಿ ನಮ್ಮ ತಂದೆಯಾದ ಅರ್ಜುನ್ ಉಜ್ನಿ ಅವರು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮತ್ತು ಹಾಗೆ ನನ್ನ ಸಹೋದರ ಆದ ಬಸವರಾಜ್ ಚಪ್ಪಳಿಗವರು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಸಂಪೂರ್ಣ ಬೆಂಬಲವಾಗಿ ಇವತ್ತು ಮತಕ್ಷೇತ್ರದ ಏನು 5ನೇ ವಾರ್ಡಲ್ಲಿ ಇದೆಯಲ್ಲ, ಎಲ್ಲರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಒಳ್ಳೆಯವ್ರನ್ನ ಆಯ್ಕೆ ಮಾಡಬೇಕಾಗಿದೆ. ಆ ಒಳ್ಳೆಯವರು ಏನು ಮಾಡ್ತಾ ಇದ್ದಾರೆ, 20 ವರ್ಷದ ರಾಜಕೀಯ ಕೂಡ ನೀವು ಮತ್ತೊಬ್ಬರು ನೋಡಿದ್ದೀರಿ. ನನ್ನ ವಿರೋಧಿಗಳು ಇವತ್ತು ಮಹಂತೇಶ್ ಉಜ್ನಿ ಕೆಡಬೇಕಂತ ಏನು ಷಡ್ಯಂತ್ರ ರಚಿಸಿದ್ದಾರೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾರೂ ನೀವು ಕಿವಿ ಕೊಡಬಾರ್ದು. ಇವತ್ತು ಮಹಂತೇಶ್ ಉಜ್ನಿ ಏನು ಕೆಲಸ ಮಾಡ್ತಾನೆ ನಂಬೋದು ನೀವು ಹಿಂದೆ ನೋಡಿದ್ರಿ, ಮುಂದೆನೂ ತೋರಿಸ್ಕೊಡ್ತೀನಿ. ಆ ತಾಕತ್ ನನ್ನ ಬಲ್ಲದ ತಾಯಿ ಚೌಡೇಶ್ವರಿ ಆಶೀರ್ವಾದದ, ಸಣ್ಣದನೇ ಅವ್ರದ ಆಶೀರ್ವಾದದ. ನನಗೆ ಪೂರ 5ನೇ ವಾರ್ಡ್ ಅಷ್ಟೇ ಅಲ್ಲ, ಪೂರ ಮಾಶಾಳ ಗ್ರಾಮದ ನನ್ನ ಮೇಲೆ ಆಶೀರ್ವಾದ. ಅದಕ್ಕೆ ಆ ಸಂಪೂರ್ಣ ಬೆಂಬಲ ನೀವು ನನಗೆ ಸೂಚಿಸಬೇಕಂತ ಹೇಳಿ ನಾನು ನಮ್ಗೆ ಸಂಪೂರ್ಣವಾಗಿ ನಿಮ್ಮ ಮತ ನಮ್ಗೆ ಕೊಟ್ಟು ನಮ್ಗೆ ಗೆದ್ದಿಸ್ತಂತ ಬಹುಮತದಿಂದ ಗೆದ್ದಿಸ್ತರ್ಬೇಕಂತೇಳಿ ನಿಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ಕೊತೇವೆ.